ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸುಸ್ವಾಗತ. ನಾನು ಬಂದಿರೋಂಥದ್ದು ಇವತ್ತು ಹೇಮಾವತಿಯ ಡ್ಯಾಮ್ ಹತ್ರ ಬಂದಿದ್ದೀನಿ. ಇದು ಎಲ್ಲಿರೋದು ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಒಳಗಡೆ ಹೋದ ಮೇಲೆ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅದು ಡೌಟ್ ಇದೆ, ಹೋಗಿ ತಿಳ್ಕೊಳ್ಳೋಣ ಅಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಎಸ್ ಅಶೋಕ್ ಬ್ಲಾಗ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ ಅಂತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದೇ ವ್ಯೂ ಪಾಯಿಂಟ್ ಪ್ಲೇಸು. ಹೇಗಿದೆ ನೋಡಿ, ಸಖತ್ತಾಗಿ ಮಾತ್ರ ಬಿಲ್ಡ್ ಮಾಡವ್ರೆ. ಇದಿರೋ ಪ್ಲೇಸ್ ಎಲ್ಲಿ ಏನು ಎತ್ತ ಅಂತ ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಅಂತೆ. ಇವಾಗ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಹಿಂಗೆ ನಡ್ಕೊಂಡು ಹೋದರೆ ಅಲ್ಲಿ ಕಾಣಿಸ್ತೈತೆ ನೋಡಿ ಡ್ಯಾಮ್. ಆ ಜಾಗಕ್ಕೆ ಹೋಗೋಣ ಅಂತೆ. ಸ್ನೇಹಿತರೆ, ನೀರು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದೆ, ಹರಿತಾ ಇದೆ ನೀರು. ನಮಗೆ ಡ್ಯಾಮು ಅಲ್ಲಿ ಕಾಣಿಸ್ತಾ ಇದೆ. ಆ ಡ್ಯಾಮ್ ಹತ್ರ ಹೋಗೋಣ ಅಂತೆ. ಫುಲ್ ಡೀಟೇಲಾಗಿ ಅಲ್ಲಿ ಹೋಗಿ ಹೇಳ್ತಾ ಇರ್ತೀನಿ. ಹೇಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋ ಯಾರು ನೋಡಲಿಲ್ವೋ ಆ ವಿಡಿಯೋನ ನೋಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡಿ. ಆ ವಿಡಿಯೋನ ಯಾರು ನೋಡಲಿಲ್ವೋ ಅದಕ್ಕೆ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಹೇಮಾವತಿಯ ಡ್ಯಾಮ್ ಹತ್ರ ಬಂದಿದ್ದೀನಿ. ಇದಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಪಾಯಿಂಟ್ ಹತ್ರ ಹೋಗಿ ಹೇಳ್ತೀನಿ. ಬನ್ನಿ ಹೋಗ್ತಾ ಇರೋಣಂತೆ ಆ ಪಾಯಿಂಟ್ ಹತ್ರ. ಅಂತೂ ಇಂತೂ ಬಂದಾಯಿತು ಇಲ್ಲಿರೋ ಹೇಮಾವತಿಯ ಡ್ಯಾಮ್ಗೆ. ಇದು ಇರೋದು ಗೋರೂರು, ಹಾಸನ ಜಿಲ್ಲೆಯಿಂದ ಗೋರೂರು ಟು ಹೇಮಾವತಿಯ ಡ್ಯಾಮು. ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಜಸ್ಟು 1.5 ಕಿಲೋಮೀಟ್ರ್ ಮಾತ್ರ ಇರುತ್ತೆ ಅಷ್ಟೇ. ಅಲ್ಲೆಲ್ಲ ಸೆಕ್ಯೂರಿಟಿಗಳಿದ್ದಾರೆ. ಬಟ್ ನಾವು ಬಂದು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಡ್ಯಾಮ್ ಹೇಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹೌದಪ್ಪ, ಇದು ಯಾವಾಗ ಬಿಲ್ಡ್ ಆಗಿದೆ ಅಂತೇಳಿ. ಸ್ನೇಹಿತರೆ, ಈ ಡ್ಯಾಮನ್ನ ಕಟ್ಟಿದ ದಿವಸ ಯಾವಾಗ ಅಂತೇಳಿದ್ರೆ 1968ರಿಂದ 1979ರಲ್ಲಿ ಈ ಡ್ಯಾಮ್ನ ಪೂರ್ತಿ ಮಾಡವ್ರೆ. ಸಖತ್ತಾಗಿ ಮಾಡವ್ರೆ. ಇನ್ನು ಹತ್ರ ಹೋಗಿ ನೋಡೋಣ ಅಂತ ಹೇಗಿದೆ ಅಂತಬಿಟ್ಟು. ಈ ಡ್ಯಾಮು ಸಖತ್ತಾಗಿದೆ ಡ್ಯಾಮ್ ಮಾತ್ರ. ಈ ಎಡ್ಜಲ್ಲಿ ನೀರು ಅದು ರಭಸ ಬಂದಾಗ, ನೀರು ಡ್ಯಾಮ್ ಓಪನ್ ಆದಾಗ ನೀರು ತುಂಬುವಾಗ ಇಲ್ಲೆಲ್ಲ ನೀರು ಸ್ಪ್ರೆಡ್ ಆಗುತ್ತೆ. ಆ ಟೈಮಲ್ಲಿ ಈ ಜಾಗದಲ್ಲಿ ಬಂದು ನೀರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಬೇರೆಯವ್ರು ಯಾರಾದರೂ ಇಲ್ಲಿ ಬಂದು ವಿಡಿಯೋ ಮಾಡಿರೋ ವಿಡಿಯೋನ ಚೆಕ್ ಮಾಡಿ. ಯಾಕಂದರೆ ನನಗೂ ಗೊತ್ತಿಲ್ಲ ಈ ಡ್ಯಾಮಿಂದ ನೀರು ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದೆ ತುಂಬ ದೂರದಿಂದ. ಇದು ಡ್ಯಾಮ್ ನೀರು ಬರೋದು ಯಾಕಂದರೆ ಸೆಪ್ಟೆಂಬರ್ ಡಿಸೆಂಬರು ಆ ಟೈಮಲ್ಲಿ ಅಂತ ಈ ನೀರು ಡ್ಯಾಮ್ ಓಪನ್ ಆಗೋದು. ಆ ಟೈಮಲ್ಲಿ ಮಾತ್ರ ನೀವು ಇಲ್ಲಿ ಬರೋದಕ್ಕೆ ಟ್ರೈ ಮಾಡಿ. ಮಾಮೂಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 5:15 ಲಾಸ್ಟ್ ಈ ಡ್ಯಾಮು ಓಪನ್ ಇರೋದು. ಅದ್ರ ಮೇಲೆ ಇದು ಕ್ಲೋಸ್ ಆಗೋಗ್ಬಿಡುತ್ತೆ. ಅದರೊಳಗಡೆ ಬನ್ನಿ. ಟಿಕೆಟ್ ಪ್ರೈಸು ಅದೇನು ತೊಗೊಂಡಿಲ್ಲ, ಫ್ರೀಯಾಗಿ ಬಿಟ್ಟವ್ರೆ ಈ ಡ್ಯಾಮ್ನ ನೋಡೋದಕ್ಕೆ. ಆ ಟೈಮಲ್ಲಿ ಮಾತ್ರ ಟಿಕೆಟ್ ಇರ್ಬೋದು ಅನ್ಕೊತೀನಿ. ಈ ಟೈಮಲ್ಲಿ ಇಲ್ಲವೇ ಇಲ್ಲ. ನೋಡಿ, ಸಖತ್ತಾಗಿದೆ ವಾಟರ್ ಡ್ಯಾಮು, ಸಖತ್ತಾಗಿದೆ. ಹೇಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಡಿಲೇ ಮಾಡ್ತಾಯಿದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಜೆಟ್ ಪ್ರಾಬ್ಲಮ್ಮು. ಅದರ ಮೇಲೆ ನಾವು ಡಿಪೆಂಡಲ್ಲಿ ಈ ಥರ ಟ್ರಾವೆಲ್ ಮಾಡೋಕ್ಕಾಗುತ್ತೆ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಬೇಗ ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕೆ ನಮಗೂ ಒಂದು ಭರವಸೆ ಸಿಗುತ್ತೆ. ಅದ್ರ ಮೇಲೆ ಈ ಡಿಪೆಂಡಲ್ಲಿ ನಾವು ಈ ಥರ ಡ್ಯಾಮ್ಗಳಾಗಲಿ, ವಾಟರ್ ಪ್ಲೇಸ್ಗಳಾಗಲಿ, ಮತ್ತು ಯಾವುದಾನ ಮೌಂಟೇನ್ ಹೈಕಿಂಗ್ ಆಗಲಿ, ಇನ್ನು ಜೋಗ್ ಫಾಲ್ಸ್ ಆಗಲಿ, ಇಂಥವೆಲ್ಲ ನೋಡ್ಬೋದು. ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ವಿಡಿಯೋ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಪಕ್ಕದಲ್ಲೇ ದೇವಸ್ಥಾನ ಇದೆ. ಇನ್ನು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಪ್ಲೇಸ್ ಇದೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಒಂದು ಬ್ಯಾಕ್ ಟು ಬ್ಯಾಕ್ ಆದರೂ ಹಾಕ್ಬೋದು, ಇಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ತೀನಿ. ಅದನ್ನು ನೋಡ್ಕೊತ ಹೋಗಿ. ವಿಡಿಯೋ ಲೆಂತ್ ಆಗೋದು ಬೇಡ, ಯಾಕಂದರೆ ನೋಡೋರಿಗೆಲ್ಲ ಟೈಮ್ ಸಿಗಬೇಕಲ್ವಾ. ಓಕೆನಾ. ಹೇಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ನಮ್ಮ ಡ್ಯಾಮ್ ಅಂತೇಳಿ.